ಏನು ಗಡಿ ಜಿಲ್ಲೆ ಚಾಮರಾಜನಗರದಲ್ಲಿ ಒಂದು ಶೂಟೌಟ್ ಪ್ರಕರಣ ನಡೀತು. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಗಲಾಟೆಗಳು ಸಾಕಷ್ಟು ದಾಂಧಲೆಗಳು, ಗಲಾಟೆಗಳೆಲ್ಲ ಆಗ್ತು. ಆ ಸಂದರ್ಭದಲ್ಲೇ ಏನು ಕಿಡಿಗೇಡಿಗಳು ಅಥವಾ ಕಳ್ಳ ಬೇಟೆಗಾರರು ಇರ್ಬೋದೇನೋ, ಏನು ಈ ಕಳ್ಳ ಬೇಟೆ ಶಿಬಿರಗಳನ್ನೇ ಟಾರ್ಗೆಟ್ ಮಾಡಿದಂಥದ್ದು ಮಾಡಿ 8ಕ್ಕೂ ಹೆಚ್ಚು ಕೇಂದ್ರಗಳನ್ನ ಧ್ವಂಸ ಮಾಡುವಂಥ ಕೆಲಸವನ್ನು ಮಾಡಿದ್ರು. ಅಷ್ಟೇ ಅದು ಮಾಮೂಲಿ ಧ್ವಂಸಗಳಲ್ಲ, ಏನು ಜಿಲೆಟಿನ್ಗಳು ಬಳಸಿ ಅವ್ರನ್ನ ಬ್ಲಾಸ್ಟ್ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಈಗ ನಾವು ಅದೇ ಥರ ಒಂದು ಕೇಂದ್ರದಲ್ಲಿದ್ದೀವಿ ನೋಡಿ. ನಾವು ಈಗ ಕೇಂದ್ರದಲ್ಲಿ ನಾನು ತೋರಿಸ್ತಾ ಹೋಗ್ತಾ ಇದ್ದೀನಿ. ಈಗ ರಿಯಾಲಿಟಿ ಚೆಕ್ ಪ್ರಕರಣ ಹೋಗ್ತಾ ಇದ್ವಿ ನೋಡಿ. ಈ ಈ ಇಲ್ಲಿಗೆ ಬಂದಂಥವರು ಈ ಜಿಲೆಟಿನ್ ಕಡ್ಡಿಗಳನ್ನು ಬಳಸಿ ಏನು ಈ ಕಟ್ಟಡವನ್ನು ಧ್ವಂಸ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ ನೋಡಿ. ಇದು ನಾವು ನೋಡ್ತಾ ಇದ್ದೀವಿ. ಈಗ ಕಂಪ್ಲೀಟು ಕಟ್ಟಡನೇ ಯಾವ ಮಟ್ಟಿಗೆ ಧ್ವಂಸ ಆಗಿದೆ ಅಂತಂದರೆ, ಅವರು ಬಾಂಬ್ನ ಬ್ಲಾಸ್ಟ್ ಮಾಡುವಂಥ ಕೆಲಸವನ್ನು ಇಲ್ಲಿ ಮಾಡಿದ್ದಾರೆ ಅಂತಕ್ಕಂಥದ್ದು. ಇದನ್ನು ಸಾಮಾನ್ಯ ಜನರಾಗಲಿ, ಮಾಮೂಲಿಯವರಾಗಲಿ, ಅವ್ರ ಕುಟುಂಬಸ್ಥರಾಗಲಿ ಮಾಡೋಕ್ಕಾಗಲ್ಲ. ಇದನ್ನು ಪರಿಣತಿ ಹೊಂದಿರತಕ್ಕಂಥವ್ರೇ ಮಾಡಬೇಕಾಗ್ತದೆ. ಯಾಕೆಂದರೆ ಈ ಒಂದು ಜಾಗವನ್ನು ನೋಡಿದ್ರೆ, ಈ ಮಟ್ಟಿಗೆ ಅದು ಬ್ಲಾಸ್ಟ್ ಆಗಿರೋದು ನೋಡಿದ್ರೆ ಕಟ್ಟಡಗಳು ನಿಜಕ್ಕೂ ಕೂಡ ಒಂದು ಬಾಂಬ್ ಬ್ಲಾಸ್ಟ್ ಆಗಿರೋದು ಇಲ್ಲಿ ಗೊತ್ತಾಗ್ತದೆ. ಸೊ ಸಂಪೂರ್ಣವಾಗಿ ಈ ನೋಡಿ ಕಟ್ಟಡ ಜಖಮೆ ಆಗಿದೆ. ಮತ್ತು ಎಲ್ಲ ಕಡೆ ಗೋಡೆಗಳು ಕೂಡ ಒಡೆದೋಗಿದೆ. ಒಂದು ಇದಕ್ಕೇನೆ ಅಂದರೆ ಇದಕ್ಕೆ ಸಾಕಷ್ಟು ಆಧಾರಗಳು ಕೂಡ ಅವರಿಗೆ ಸಿಕ್ಕಿದೆ ಅರಣ್ಯ ಇಲಾಖೆಗೆ. ಮತ್ತು ಈ ತನಿಖಾ ತಂಡ ಏನು ಬಂದಿದೆ ಅದಕ್ಕೆಲ್ಲ ಅವರು ಕೂಡ ಇದನ್ನು ಸಂಗ್ರಹಿಸಿದ್ದಾರೆ. ಇದನ್ನು ಇನ್ನು ಜಿಲೆಟಿನ್ ಕಡ್ಡಿಗಳು ಬಳಸಿ ಬಾಂಬ್ ಮುಖಾಂತರನೇ ಇದನ್ನು ಬ್ಲಾಸ್ಟ್ ಮಾಡಿರೋ ಅಂತಕ್ಕಂಥದ್ದು. ಇದು ನಿಜಕ್ಕೂ ಕೂಡ ಒಂದು ನಾವು ಏನು ಈ ಗ್ರಾಮೀಣ ಈ ಪ್ಲೇಸ್ಗೆ ಒಂದು 10 ಕಿಲೋಮೀಟರ್ ದೂರದಲ್ಲಿ ಇರ್ತಕ್ಕಂಥ ಗ್ರಾಮಗಳು, ಆ ಗ್ರಾಮದವರು ಯಾಕೆ ಇಲ್ಲಿಗೆ ಬಂದು ಮಾಡ್ತಾರೆ ಇಂಥ ಕೆಲಸಗಳನ್ನೆಲ್ಲ ಅಂತಕ್ಕಂಥದ್ದು ಇಲ್ಲಿ ನಮಗೆ ಪ್ರಶ್ನೆ ಆಗ್ತದೆ. ಯಾಕೆ ಅಂತಂದರೆ ಇದು ಕಳ್ಳಬೇಟೆ ಶಿಬಿರ ಕೇಂದ್ರಗಳು. ಈ ಕೇಂದ್ರಗಳಲ್ಲಿ ಏನಾಗ್ತದೆ ಅಂದರೆ ಇಲ್ಲಿ ನೋಡಿ, ಒಂದು ಕಡೆ ನೀರು ಹರಿತಾ ಇರ್ತದೆ, ಒಂದು ಕಡೆ ಈ ಎರಡೂ ಕಡೆಗೂ ಓಡಾಡೋಕ್ಕೆ ಜನರಿಗೆ ಇಲ್ಲಿ ಒಂದು ಬೇಟೆ ಮಾಡೋಕ್ಕೆ ಭಾಳ ಈಸಿ ಇರುತ್ತೆ. ಯಾಕೆಂದರೆ ಪ್ರಾಣಿಗಳು ಇಲ್ಲಿ ಜಾಸ್ತಿ ಬರ್ತವೆ ಅಂತಕ್ಕಂಥದ್ದು. ಆ ಒಂದು ಹಿನ್ನೆಲೆಯಲ್ಲಿ ಬೇಟೆಗಳು ಆಗಬಾರ್ದೇ ಇದ್ದ ರೀತಿಯಲ್ಲಿ ನಡಿಬಾರ್ದೇ ಇದ್ದ ರೀತಿಯಲ್ಲಿ ಒಂದು ಕಡಿವಾಣ ಹಾಕೋಕ್ಕೆ ಇಂಥ ಒಂದು ಕೇಂದ್ರವನ್ನು ಮಾಡೋ ಅಂಥ ಕೆಲಸವನ್ನು ಇಲ್ಲಿ ಸರ್ಕಾರಗಳು ಮಾಡಿ ಆ ಒಂದು ಕಳ್ಳಬೇಟೆ ಶಿಬಿರ ಕೇಂದ್ರವನ್ನು ಇಲ್ಲಿ ಮಾಡಿದ್ದಾರೆ. ಅಂಥದ್ದು ಎಲ್ರಿಗೂ ತಿಳಿಯಲ್ಲ. ಈ ಚಟುವಟಿಕೆಗಳು ಯಾರಿದ್ದಾರೆ ಅಂಥವ್ರಿಗೆ ಮಾತ್ರ ತಿಳಿಯುತ್ತದೆ ಇಂಥ ಪ್ಲೇಸ್ಗಳು. ಅಂಥ ಸ್ಥಳವನ್ನೇ ಅವರು ಟಾರ್ಗೆಟ್ ಮಾಡಿ ಬಂದು ಇಲ್ಲಿ ಬ್ಲಾಸ್ಟ್ ಮಾಡಿದ್ದಾರೆ ಅಂತಂದರೆ ನಿಜಕ್ಕೂ ಕೂಡ ಇದು ದುರಂತ ಜೊತೆಗೆ ಆತಂಕ ಪಡುವಂಥ ವಿಚಾರವಾಗ್ತದೆ. ಯಾಕೆಂದರೆ ವೀರಪ್ಪನ ಕಾಲದಲ್ಲಿ ಈ ಥರ ಬ್ಲಾಸ್ಟಿಂಗ್ ನಾನು ನೋಡಿದ್ವಿ. ಆದರೆ ಆದ ನಂತರ ಇಂಥದ್ದು ಒಂದು ಬ್ಲಾಸ್ಟಿಂಗು ನಡೆದಿರ್ತಕ್ಕಂಥದ್ದು ಈಗಲೇ. ಸೊ ಆ ಹಿನ್ನೆಲೆಯಲ್ಲಿ ಈಗಲಾದರೂ ಅರಣ್ಯಾಧಿಕಾರಿಗಳಾಗಿರಲಿ, ಪೊಲೀಸ್ ಅಧಿಕಾರಿಗಳಾಗಲಿ ಈಗಲೇ ಎಚ್ಚರಿಕೆ ವಹಿಸಿ ಇದಕ್ಕೆ ಕಠಿಣವಾದ ಕ್ರಮ ವಹಿಸುವ ಮೂಲಕ ಇಲ್ಲಿ ಎಚ್ಚರಿಕೆ ವಹಿಸಬೇಕಾಗಿದೆ ಅನ್ನೋದನ್ನೇ ಹೇಳಬೇಕಾಗ್ತದೆ. ಚಾಮರಾಜನಗರದಿಂದ ಶ್ರೀನಿವಾಸ ನಾಯ್ಕ, ಪವರ್ ಟಿವಿ. ಮಧು